Hello everyone. In this session, I'm going to discuss with you the concept watching of cash purchases. ಕ್ಯಾಶ್ ಪರ್ಚೇಸಸ್ ಏನೇನಾಗಿರುತ್ತೆ ಅದರ ಮೇಲೆ ಮಾಡುವಂಥ ವಾಚಿಂಗು. ಕ್ಯಾಶ್ ಪರ್ಚೇಸಸ್ ಇಟ್ ಈಸ್ ಒನ್ ಆಫ್ ದಿ ಟೈಪ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಇದು ಕೂಡ ಏನು ಪೇಮೆಂಟ್ ವಾಚಿಂಗನ್ನು ಮಾಡಬೇಕಾದ್ರೆ ಅದರಲ್ಲಿ ಕೂಡ ಕ್ಯಾಶ್ ಪರ್ಚೇಸಸ್ನ ಚೆಕ್ ಮಾಡಿರ್ತಾರೆ. ಬಟ್ ಕ್ಯಾಶ್ ಪರ್ಚೇಸಸ್ ಅನ್ನೋದು ಒಂದು ಡೀಪೆಸ್ಟ್ ಟಾಪಿಕ್ ಆಗಿರೋದ್ರಿಂದ ಇದನ್ನು ಇಂಡಿವಿಜುವಲ್ ಆಗಿ ಸ್ವಲ್ಪ ಕೇರ್ಫುಲ್ ಆಗಿ ವಾಚಿಂಗ್ ಮಾಡಬೇಕಾಗಿರುತ್ತೆ. ಈ ಕ್ಯಾಶ್ ಪರ್ಚೇಸಸ್ ಅಂತಂದರೆ ಒಂದು ಆರ್ಗನೈಸೇಷನಲ್ಲಿ ಏನೆಲ್ಲ ಪರ್ಚೇಸ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ ವಿತ್ ಕ್ಯಾಶ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿರುವಂಥ ಥಿಂಗ್ಸ್, ಅದು ಅಸೆಟ್ಸ್ ಆಗಿರ್ಬೋದು ಅಥವಾ ಅದರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅವುಗಳಿಗೆ ರಿಲೇಟೆಡ್ ಆಗಿ ಏನೆಲ್ಲ ಪೇಮೆಂಟ್ ಆಗಿರುತ್ತೆ ಅದು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಟು ಬಿ ಚೆಕ್ಡ್ ಇನ್ ಕ್ಯಾಶ್ ಪರ್ಚೇಸಸ್ನ ಚೆಕ್ ಮಾಡಬೇಕು ಅಂತಂದರೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಬೇಕಾಗುತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ ಯಾವ್ದ್ಯಾವುದು ಅಂತಂದರೆ ಕ್ಯಾಶ್ ಕಲೆಕ್ಷನ್, ಎಷ್ಟು ಕ್ಯಾಶ್ ಕಲೆಕ್ಟ್ ಆಗಿರುತ್ತೆ ಆ ಕ್ಯಾಶನ್ನು ನೋಡಿಬಿಟ್ಟು ಚೆಕ್ ಮಾಡ್ತಾರೆ. ಆಮೇಲೆ ಕ್ಯಾಶ್ ಮೆಮೊ ಅಂತಂದರೆ ಆ ಒಂದು ಕ್ಯಾಶ್ ಮೆಮೊ ಯಾರು ಒಂದು ಆರ್ಗನೈಸೇಷನಲ್ಲಿ ಇರುವಂತಹ ಸ್ಟೋರ್ ಕೀಪರ್ಸ್ ಯಾರಿರ್ತಾರೆ ಅವರು ಮೇಂಟೈನ್ ಮಾಡುವಂಥ ಒಂದು ಬುಕ್ ಆಗಿರುತ್ತೆ. ಆ ಕ್ಯಾಶ್ ಮೆಮೊದಲ್ಲಿ ರೆಕಾರ್ಡ್ ಮಾಡಿರುವಂಥ ಅಮೌಂಟು ಮತ್ತು ಕ್ಯಾಶ್ ಬಿಲ್ಲು, ಏನು ಪರ್ಚೇಸ್ ಮಾಡಿದಾಗ ಆ ಒಂದು ಯಾರು ಸೆಲ್ಲರ್ ಇರ್ತಾರೆ ಅವ್ರು ಕೊಡುವಂತಹ ಬಿಲ್ಲು, ಮತ್ತು ಗೂಡ್ಸ್ ಇನ್ವರ್ಡ್ ಬುಕ್ ಅಂತ ಇರುತ್ತೆ. ಗೂಡ್ಸ್ ಇನ್ವರ್ಡ್ ಬುಕ್ ಅಂತಂದರೆ ಪರ್ಚೇಸ್ಗೆ ರಿಲೇಟೆಡ್ ಆಗಿ ಮೇಂಟೈನ್ ಮಾಡುವಂಥ ಬುಕ್ ಅದು. ಅಂತಂದರೆ ಏನೆಲ್ಲ ಗೂಡ್ಸು ಇನ್ವರ್ಡ್ ಅಂತಂದರೆ ಒಂದು ಆರ್ಗನೈಸೇಷನ್ ಒಳಗಡೆ ಬರುವಂತಹ ಐಟಮ್ಸ್ ಏನೆಲ್ಲ ಇರುತ್ತೆ ಅದ್ರ ಬಗ್ಗೆ ರೆಕಾರ್ಡ್ ಮಾಡ್ತಾರೆ. ಇನ್ನು ಗೂಡ್ಸ್ ಔಟ್ವರ್ಡ್ ಬುಕ್ ಅಂತಲೂ ಇರುತ್ತೆ, ಅಂದರೆ ಸೇಲ್ಸಿಗೆ ರಿಲೇಟೆಡ್ ಆಗಿ ಮೇಂಟೈನ್ ಮಾಡುವಂಥ ಬುಕ್ಕು ಅದಾಗಿರುತ್ತೆ. ಈ ಗೂಡ್ಸ್ ಇನ್ವರ್ಡ್ ಬುಕ್ಕನ್ನು ಚೆಕ್ ಮಾಡ್ತಾರೆ. ಮತ್ತು ಪೇಮೆಂಟ್ ಆರ್ಡರ್, ಏನು ಪರ್ಚೇಸ್ ಮಾಡಿ ಆದಮೇಲೆ ಅವರೊಂದು ಪೇಮೆಂಟ್ ಆರ್ಡರನ್ನು ಕಳಿಸಿರ್ತಾರೆ, ಇಷ್ಟು ಪೇ ಮಾಡಬೇಕು ಅಮೌಂಟನ್ನು ಪೇ ಮಾಡಿ ಅಂತ. ಆ ಪೇಮೆಂಟ್ ಆರ್ಡರನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒರಿಜಿನಲ್ ರೆಸಿಪ್ಟ್ ಫ್ರಮ್ ದ ಪೇಯಿ, ಯಾರು ಪೇಯಿ ಇರ್ತಾನೆ ಅವನ ಹತ್ರ ಇರುವಂತಹ ರೆಸಿಪ್ಟು ಅಂತಂದರೆ ಒರಿಜಿನಲ್ ರೆಸಿಪ್ಟ್ ಯಾವಾಗಲೂ ಕೂಡ ಕನ್ಸ್ಯೂಮರ್ ಹತ್ರ ಇರುತ್ತೆ. ಯಾಕಂತಂದರೆ ಪರ್ಚೇಸ್ ಮಾಡೋದು ಅವರು, ಮತ್ತು ಆ ಕಾರ್ಬನ್ ಕಾಪಿ ಸೆಲ್ಲರ್ ಹತ್ರ ಇರುತ್ತೆ. ಆ ಒರಿಜಿನಲ್ ಕಾಪೀಸ್ ಏನಿರುತ್ತೆ ಪೇಯಿ ಹತ್ರ ಇರುವಂಥ ಕಾಪೀಸು, ಆ ಒರಿಜಿನಲ್ ರೆಸಿಪ್ಟ್ಸನ್ನು ಕೂಡ ಏನು ಮಾಡ್ತಾ ಹೋಗ್ತಾರೆ ಒಬ್ಬ ಆಡಿಟರು ವಾಚಿಂಗ್ ಮಾಡುವಂಥದ್ದು. ನೆಕ್ಸ್ಟ್ ಆಡಿಟರ್ಸ್ ಸ್ಟೆಪ್ಸ್ ಇನ್ ವಾಚಿಂಗ್ ದ ಕ್ಯಾಶ್ ಪರ್ಚೇಸಸ್. ಈ ಕ್ಯಾಶ್ ಪರ್ಚೇಸಸ್ನ ವಾಚಿಂಗ್ ಮಾಡಬೇಕು ಅಂತಂದರೆ ಆಡಿಟರು ಕೆಲವೊಂದು ಸ್ಟೆಪ್ಸ್ ಫಾಲೋ ಮಾಡಬೇಕಾಗುತ್ತೆ. ಆ ಸ್ಟೆಪ್ಸ್ ಯಾವ್ದ್ಯಾವುದು ಅಂತಂದರೆ ಪ್ರಾಪರ್ ಆಥರೈಸೇಷನ್. Cash purchase is an important area where the misappropriation of cash is made possible. ಅಂದರೆ ಕ್ಯಾಶ್ ಪರ್ಚೇಸ್ ಅನ್ನೋದು ಇದೊಂದು ಪರ್ಚೇಸ್ ಅನ್ನೋದು ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆಫ್ ಆ್ಯನ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅಲ್ಲಿ ಪರ್ಚೇಸ್ ಮತ್ತು ಸೇಲ್ಸ್ ಅನ್ನೋದು ಮೇಯ್ನ್ ಥಿಂಗ್ಸ್ ಆಗಿರುತ್ತೆ. ಹಾಗಾಗಿ ಈ ಕ್ಯಾಶ್ ಪರ್ಚೇಸಸ್ಸು ಮೇಯ್ನ್ ಆ್ಯಕ್ಟಿವಿಟಿ ಆಗಿರೋದ್ರಿಂದ ಇಲ್ಲಿ ಕೆಲವೊಂದು ಮಿಸ್ಅಪ್ರಾಪ್ರಿಯೇಷನ್ಸು, ಕೆಲವೊಂದು ಎರರ್ಸ್ ಜಾಸ್ತಿ ಇರೋಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಹೆನ್ಸ್ ಆಡಿಟರ್ ಶುಡ್ ಎಕ್ಸಾಮಿನ್ ಇಫ್ ಪ್ರಾಪರ್ ಆಥರೈಸೇಷನ್ ಈಸ್ ದೇರ್ ಫಾರ್ ಸಚ್ ಪರ್ಚೇಸ್ ಫ್ರಮ್ ಅಪ್ರಾಪ್ರಿಯೇಟ್ ಅಥಾರಿಟಿ. ಆ ಒಂದು ಪರ್ಚೇಸನ್ನು ಮ್ಯಾನೇಜ್ ಮಾಡೋದಕ್ಕೆ ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ಒಂದು ಅಥಾರಿಟಿ ಏನಿದೆ ಅದು ಪ್ರಾಪರ್ ಆಗಿದೆಯಾ, ಆಥರೈಸೇಷನ್ನು ಎಫೆಕ್ಟಿವ್ ಆಗಿದೆಯಾ ಅಂತಂದರೆ ಸಿಸ್ಟಮ್ಯಾಟಿಕ್ ಆಗಿ ಪರ್ಚೇಸಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇದೆಯಾ, ಅಲ್ಲಿರುವಂಥ ಅಥಾರಿಟಿ ಸಿಗ್ನೇಚರ್ಸು ಅಲ್ಲಿರುವಂಥ ರೆಕಾರ್ಡ್ಸಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅನ್ನೋದನ್ನು ಒಬ್ಬ ಆಡಿಟರ್ ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಸಿಚುಯೇಷನ್ ಆಫ್ ಪರ್ಚೇಸ್. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕ್ಯಾಶ್ ಪರ್ಚೇಸ್ ಆಫ್ ಗೂಡ್ಸ್ ಮೇ ಬಿ ಮೇಡ್. ಸೊ ದ ಆಡಿಟರ್ ಶುಡ್ ಇವ್ಯಾಲ್ಯೂಯೇಟ್ ದ situation under which cash purchase is made to ascertain the emergence of cash purchase. ಅಂದರೆ ಒಂದು ಆರ್ಗನೈಸೇಷನಲ್ಲಿ ಪರ್ಚೇಸ್ ಅನ್ನೋದು ಸುಮ್ಮನೆ ಆಗೋದಿಲ್ಲ, ಅಲ್ಲಿ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗಿರುತ್ತೆ. ಅಂತಂದರೆ ಪರ್ಚೇಸ್ ಮಾಡಬೇಕಾಗಿರುವಂಥ ಒಂದು ಎಮರ್ಜೆನ್ಸಿ ಕ್ರಿಯೇಟ್ ಆದಮೇಲೆ ಪರ್ಚೇಸ್ ಮಾಡುವಂಥದ್ದು. ಹಾಗಾಗಿ ಆಡಿಟರು ಅಲ್ಲಿ ಆ ಒಂದು ಸಿಚುಯೇಷನ್ ಹೇಗಿತ್ತು, ಆ ಒಂದು ಥಿಂಗ್ಸ್ ಆಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಅವುಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ ಆ ಒಂದು ಆರ್ಗನೈಸೇಷನ್ ಸಿಚುಯೇಷನ್ ಹೇಗಿತ್ತು, ಆ ವಸ್ತುಗಳು ನೆಸೆಸಿಟಿ ಇತ್ತಾ ಇರಲಿಲ್ವಾ, ಆ ಒಂದು ಸಿಚುಯೇಷನನ್ನು ಎಕ್ಸಾಮಿನ್ ಮಾಡಬೇಕಾಗತ್ತೆ. ಇಟ್ ಈಸ್ ಒನ್ ಆಫ್ ದ ಸ್ಟೆಪ್ ಆಫ್ ಎ ವಾಚಿಂಗ್ ಆಫ್ ಕ್ಯಾಶ್ ಪರ್ಚೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್, ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್. ಯೂಶುವಲಿ ಪರ್ಚೇಸ್ ಆಫ್ ಸ್ಟೋರ್ಸ್ and stationery items are made on
cash basis. So the auditor should ensure that there is adequate ICS. ICS means internal control system, which will help in controlling manipulation of cash purchases. ಒಂದು ಆರ್ಗನೈಸೇಷನಲ್ಲಿ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು ಅಥವಾ ಸ್ಟೋರ್ ಐಟಮ್ಸ್ ಆಗಿರ್ಬೋದು, ಇವುಗಳನ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಅದೆಲ್ಲದೂ ಕೂಡ ಕ್ಯಾಶ್ ಬೇಸಿಸ್ ಮೇಲೆ ಆಗ್ತಿರುತ್ತೆ. ಈ ಎಲ್ಲ ಸ್ಟೋರ್ ಅಥವಾ ಸ್ಟೇಷನರಿ ಈ ರೀತಿ ಐಟಮ್ಸನ್ನು ಪರ್ಚೇಸ್ ಮಾಡೋದು ಯಾರು ಅಂತಂದರೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಅಂತಂದರೆ ಒಂದು ಆರ್ಗನೈಸೇಷನ್ ಒಳಗಡೆ ಇರೋವಂಥ ಒಂದು ಕಂಟ್ರೋಲಿಂಗ್ ಸಿಸ್ಟಮು ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ಒಬ್ಬ ಆಡಿಟರು ಒಂದು ಆರ್ಗನೈಸೇಷನಲ್ಲಿ ಇರುವಂತಹ ಐ ಸಿ ಎಸ್ ಅಂದರೆ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇದು ಒಂದು ಆಡಿಟಿಂಗ್ ಪರ್ಪಸ್ಗೆ ಹೆಲ್ಪ್ ಮಾಡುತ್ತೆ. ಅಂತಂದರೆ ಏನೆಲ್ಲ ಕ್ಯಾಶ್ ಪರ್ಚೇಸಸ್ ಆಗ್ತಾ ಇರುತ್ತೆ ಅದನ್ನು ಈ ಐ ಸಿ ಎಸ್ ಮ್ಯಾನಿಪುಲೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಆಗುವಂತಹ ಕ್ಯಾಶ್ ಪರ್ಚೇಸಸ್ಗೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ಆ ಒಂದು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಹೆಲ್ಪ್ ಬೇಕಾಗಿರುತ್ತೆ. ಹಾಗಾಗಿ ಆ ಆರ್ಗನೈಸೇಷನಲ್ಲಿ ಇರುವಂತಹ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಯಾವ ರೀತಿ ಇದೆ ಅನ್ನೋದನ್ನು ಒಬ್ಬ ಆಡಿಟರು ಎಕ್ಸಾಮಿನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಯಾಶ್ ಮೆಮೊ. It should be seen that the goods purchased are actually received by the storekeeper. Cash memos can be compared with the entries in goods or purchase inward book to verify the actual goods received. ಈ ಕ್ಯಾಶ್ ಮೆಮೊ ಅಂತಂದರೆ ಇದನ್ನು ಮೇಂಟೈನ್ ಮಾಡೋದು ಒಂದು ಆರ್ಗನೈಸೇಷನಲ್ಲಿ ಇರುವಂಥ ಸ್ಟೋರ್ ಕೀಪರು ಈ ಕ್ಯಾಶ್ ಮೆಮೊನ ಮೇಂಟೈನ್ ಮಾಡ್ತಿರ್ತಾನೆ. ಯಾಕಂತಂದರೆ ಒಂದು ಕಂಪನಿಯಲ್ಲಿ ಏನೇ ಗೂಡ್ಸ್ ಪರ್ಚೇಸ್ ಮಾಡಿದ್ರೂ ಅದನ್ನು ರಿಸೀವ್ ಮಾಡ್ಕೊಳ್ಳೋದು ಯಾರು ಅಂತಂದರೆ ಸ್ಟೋರ್ ಕೀಪರ್ ಆಗಿರ್ತಾನೆ. ಹಾಗಾಗಿ ಈ ಕ್ಯಾಶ್ ಮೆಮೊನ ಅವನು ಮೇಂಟೈನ್ ಮಾಡ್ತಿರ್ತಾನೆ. ಈ ಕ್ಯಾಶ್ ಮೆಮೋಸ್ ಏನಿರುತ್ತೆ ಅವುಗಳನ್ನ ಒಂದು ಆರ್ಗನೈಸೇಷನಲ್ಲಿ ಮೇಂಟೈನ್ ಮಾಡಿರುವಂತಹ ಗೂಡ್ಸ್ ಆ್ಯಂಡ್ ಪರ್ಚೇಸ್ ಅಕೌಂಟು ಅಂತಂದರೆ ಪರ್ಚೇಸ್ ಇನ್ವರ್ಡ್ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಆ ರೆಕಾರ್ಡ್ಸ್ ಜೊತೆ ವೆರಿಫಿಕೇಷನ್ ಮಾಡಬೇಕು. ಎರಡನ್ನು ಕಂಪ್ಯಾರಿಸನ್ ಮಾಡಿಬಿಟ್ಟು ವೆರಿಫಿಕೇಷನ್ಸ್ ಮಾಡಬೇಕಾಗುತ್ತೆ. ಅಂತಂದರೆ ಕ್ಯಾಶ್ ಮೆಮೋಸಲ್ಲಿ ಸ್ಟೋರ್ ಕೀಪರು ಏನು ಡೀಟೇಲ್ಸ್ ಮೆನ್ಷನ್ ಮಾಡಿರ್ತಾನೆ ಅದೇ ಡೀಟೇಲ್ಸು ಪರ್ಚೇಸ್ ಇನ್ವರ್ಡ್ ಬುಕ್ಕಲ್ಲಿ ಕೂಡ ಮೆನ್ಷನ್ ಮಾಡಿರಬೇಕು. ಎರಡರಲ್ಲೂ ಏನಾದ್ರೂ ಡಿಫ್ರೆನ್ಸ್ ಕಾಣಿಸ್ತು ಅಂತಂದರೆ ಆಗ ಅಲ್ಲಿ ಫ್ರಾಡ್ ಆಗಿರೋ ಚಾನ್ಸಸ್ ಇರುತ್ತೆ. ಅದು ಸ್ಟೋರ್ ಕೀಪರಿಂದನಾದರೂ ಆಗಿರ್ಬೋದು ಅಥವಾ ಕ್ಲೈಂಟಿಂದನಾದರೂ ಆಗಿರ್ಬೋದು. ಹಾಗಾಗಿ ಈ ಒಂದು ಕ್ಯಾಶ್ ಮೆಮೋನ ಏನು ಮಾಡಬೇಕು, ಓಚಿಂಗ್ ಮಾಡಬೇಕಾಗುತ್ತೆ ಆಡಿಟರು. ಈ ಕ್ಯಾಶ್ ಮೆಮೋಸನ್ನು ಬೇಸಾಗಿ ಇಟ್ಕೊಂಡು ಏನು ಮಾಡ್ತಾ ಹೋಗ್ತಾರೆ, ಕ್ಯಾಶ್ ಪರ್ಚೇಸು ಎಷ್ಟಾಗಿದೆ, ಆ್ಯಕ್ಚುಯಲ್ ಗೂಡ್ಸ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ವೆರಿಫಿಕೇಷನ್ ಮಾಡ್ತಾರೆ. ನೆಕ್ಸ್ಟ್, ಡಿಸ್ಕೌಂಟ್ ಫೆಸಿಲಿಟೀಸ್. Auditor can check the discount facilities provided by the suppliers and ensure that only net amount after deducting discount availed have been entered in the books. ಆಡಿಟರು ಒಂದು ಆರ್ಗನೈಸೇಷನಲ್ಲಿ ಪ್ರೊವೈಡ್ ಮಾಡುವಂತಹ ಡಿಸ್ಕೌಂಟ್ ಫೆಸಿಲಿಟೀಸ್ ಹೇಗಿದೆ, ಸಪ್ಲೈಯರ್ಸ್ಗೆ ಕೊಡುವಂತಹ ಡಿಸ್ಕೌಂಟ್ ಫೆಸಿಲಿಟೀಸ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕಂತಂದರೆ ಆ ಸೇಲ್ ಮಾಡುವಂಥ ಅಮೌಂಟನ್ನೇ ಏನು ಮಾಡ್ತಾ ಹೋಗ್ತಾರೆ, ಆ ಒಂದು ಬುಕ್ಕಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಡಿಸ್ಕೌಂಟ್ಸನ್ನು ಡಿಡಕ್ಟ್ ಮಾಡೋದೇ ಇಲ್ಲ. ಹಾಗಾಗಿ ನೆಟ್ ಅಮೌಂಟ್ ಎಷ್ಟು ಅನ್ನೋದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ಸು ಸಿಗೋದೇ ಇಲ್ಲ. ಹಾಗಾಗಿ ಡಿಸ್ಕೌಂಟ್ ಫೆಸಿಲಿಟೀಸ್ ಏನಿದೆ ಅದ್ರ ಬಗ್ಗೆ ಫಸ್ಟು ಆಡಿಟರ್ ತಿಳ್ಕೊಬೇಕಾಗುತ್ತೆ. ಆ ಇನ್ಫಾರ್ಮೇಷನ್ಸನ್ನು ನೋಡ್ಕೊಂಡು ಆದಮೇಲೆ ಏನು ಮಾಡಬೇಕು, ಡಿಸ್ಕೌಂಟ್ ಏನಿರುತ್ತೆ ಅದನ್ನು ನೆಟ್ ಅಮೌಂಟ್ ಜೊತೆ ಡಿಡಕ್ಟ್ ಮಾಡಿಬಿಟ್ಟು ಆ್ಯಕ್ಚುಯಲಾಗಿ ಎಷ್ಟು ಅಮೌಂಟು ಸಿಕ್ಕಿದೆ, ನೆಟ್ ಅಮೌಂಟ್ ಎಷ್ಟು ಸಿಕ್ಕಿದೆ ಅನ್ನೋದನ್ನು ಕ್ಲಾಸಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಈ ಡಿಸ್ಕೌಂಟ್ ಫೆಸಿಲಿಟೀಸ್ ಬಗ್ಗೆ ಒಬ್ಬ ಆಡಿಟರು ಓಚಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಲಾಸ್ಟ್ ಒನ್, ನೆಟ್ ಅಮೌಂಟ್. ಆಡಿಟರ್ ಹ್ಯಾಸ್ ಟು see that only net amounts, that is purchases minus trade discount, has been carried to the books of account. ಆಡಿಟರ್ ಏನು ಮಾಡಬೇಕಾಗುತ್ತೆ ಅಂದರೆ ಎಲ್ಲೇ ಆಗಿರ್ಬೋದು ಆ ಒಂದು ಪರ್ಚೇಸ್ ಆ್ಯಕ್ಟಿವಿಟಿ ಏನೇನಾಗಿರುತ್ತೆ ಅಲ್ಲಿ ನೆಟ್ ಅಮೌಂಟ್ ಎಷ್ಟಿದೆ ಅನ್ನೋದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೆಟ್ ಅಮೌಂಟನ್ನೇ ಯಾಕೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ ಪರ್ಚೇಸಿಂಗ್ ಅಮೌಂಟು ಏನಿರುತ್ತೆ ಅದರಲ್ಲಿ ಒಂದೊಂದು ಸಲ ಟ್ರೇಡ್ ಡಿಸ್ಕೌಂಟ್ ಕೂಡ ಕೊಟ್ಟಿರ್ತಾರೆ. ಆ ಡಿಸ್ಕೌಂಟನ್ನು ಡಿಡಕ್ಟ್ ಮಾಡಿದಾಗ ಆ ಪರ್ಚೇಸ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಟ್ರೇಡ್ ಡಿಸ್ಕೌಂಟ್ ಡಿಡಕ್ಟ್ ಮಾಡಿದಾಗ ಕೆಲವೊಂದು ಏನು ಆ ನೆಟ್ ಅಮೌಂಟ್ ಸಿಗುತ್ತೆ. ಪರ್ಚೇಸ್ ಅಂತಂದರೆ ಯೂಶ್ವಲಾಗಿ ಡಿಸ್ಕೌಂಟ್ ಕೊಡೋ ಅಂಥದ್ದು, ಕೆಲವೊಂದು ಆಫರ್ಸನ್ನು ಕೊಟ್ಟಿರ್ತಾರೆ, ರೆಗ್ಯುಲರ್ ಕಸ್ಟಮರ್ ಅಂತ ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಈ ಡಿಸ್ಕೌಂಟ್ ಪ್ರೈಸ್ ಏನಿರುತ್ತೆ ಅದನ್ನು ಡಿಡಕ್ಟ್ ಮಾಡಿಬಿಟ್ಟು ನೆಟ್ ಅಮೌಂಟ್ ಎಷ್ಟಿದೆ ಅಂತ ಫಸ್ಟು ನೋಡಬೇಕಾಗುತ್ತೆ. ಆ ಬುಕ್ಸ್ ಆಫ್ ಅಕೌಂಟಲ್ಲಿ ಆ ನೆಟ್ ಅಮೌಂಟು ಅಷ್ಟೇ ಮೆನ್ಷನ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ
ಒಬ್ಬ ಆಡಿಟರು ತಿಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಈ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಒಂದು ಆರ್ಗನೈಸೇಷನಲ್ಲಿ ಕ್ಯಾಶ್ ಪರ್ಚೇಸಸ್ ಏನೆಲ್ಲ ಆಗಿರುತ್ತೆ ಅದನ್ನು ಒಬ್ಬ ಆಡಿಟರು ವೆರಿಫೈ ಮಾಡ್ತಾ ಹೋಗ್ತಾನೆ. ಇದನ್ನು ವಾಚಿಂಗ್ ಆಫ್ ಕ್ಯಾಶ್ ಪರ್ಚೇಸಸ್ ಅಂತ ಕರಿತೀವಿ. ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ವೆರಿಫಿಕೇಷನ್ ಮಾಡ್ತಾ ಹೋಗ್ತಾರೆ. ಅಲ್ಲೇನೇ ಫ್ರಾಡ್ಸ್ ಮತ್ತು ಎರರ್ಸ್ ಆಗಿದ್ರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ಪರ್ಚೇಸಿಂಗ್ ಆ್ಯಕ್ಟಿವಿಟಿಗೂ ಕೂಡ ಡಾಕ್ಯುಮೆಂಟ್ ಅನ್ನೋದು ಇರಲೇಬೇಕಾಗಿರುತ್ತೆ. ಆ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಯಾರು? ಒಬ್ಬ ಆಡಿಟರ್ನ ಕೆಲಸ ಆಗಿರುತ್ತೆ. ಇದಿಷ್ಟು ವಾಚಿಂಗ್ ಆಫ್ ಕ್ಯಾಶ್ ಪರ್ಚೇಸಸ್. ಓಕೆ, ಥ್ಯಾಂಕ್ ಯು ಆಲ್.